ನೀನಂತೂ ನನ್ನ ಜೊತೆ ಫೋಟೋ ತೆಗೆಸ್ಕೊಳ್ಳಿಲ್ಲ. ಅದಕ್ಕೆ ನಿನ್ನ ಮದುವೆ ಫೋಟೋದಲ್ಲಿ ನಿನ್ನ ಪಕ್ಕದಲ್ಲಿರೋ ನನ್ನ ಕಾಂಪಿಟೇಟರ್ ಶ್ರೀನ ಕಟ್ ಮಾಡಿ ಆ ಜಾಗದಲ್ಲಿ ನನ್ನ ಫೋಟೋನ ಪ್ರಿಂಟ್ ಮಾಡಿ ಕಳಿಸ್ಕೊಟ್ಟೆ. ಹೇಗಿದೆ? ಇದು ಮದನ್ ಮಾಡಿಸ್ಕೊಂಡಿದ್ದು ಫೋಟೋ ಇಲ್ಲಿ ಹೇಗೆ ಬಂತು ಸರ್? ಎಸ್, ದ ಸೇಮ್ ಓಲ್ಡ್ ಮದನ್. ಹೇಗಿದ್ದೀರಿ ಜಾನ್ವಿ ಮೇಡಮ್? ನೀನಾ? ಎಸ್, ನಾನೇ 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 ಈ ಕಂಪ್ನಿ ಬಾಸ್. ನೋಡಿ, ನಾನೇ MD. ಟಂಟಡಾನ್ ಟಂಟಡಾನ್ ಟಂಟಡಾನ್. ಶ್ರೀ ಜಾಹ್ನವಿಗೆ ಇಷ್ಟೊತ್ತಿಗಾಗಲೇ ಕೆಲಸ ಸಿಕ್ಕಿರುತ್ತೆ ಅನ್ಸುತ್ತೆ. ಅವರಿಬ್ಬರು ಅವ್ರ ಬಾಸ್ ಜೊತೆ ಮಾತಾಡ್ತಿರ್ತಾರೆ ಅನ್ಸುತ್ತೆ. ಶ್ರೀ ಜಾಹ್ನವಿ ಕೆಲಸ ಕೊಡಿಸಿದ ಕಲಾನ್ ಫ್ರೆಂಡ್ಸಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದಪ್ಪ. ಕಲಾಂಗೂ ಥ್ಯಾಂಕ್ಸ್ ಹೇಳಬೇಕು. ಅವರೆಲ್ಲರನ್ನೂ ನಮ್ಮ ಮನೆಗೆ ಒಂದ್ಸಲ ಊಟಕ್ಕೆ ಕರೆಸ್ಬೇಕು. ಅಮ್ಮ ಬೇಡ ಬಿಡಿ, ಅವ್ರನ್ನ ಊಟಕ್ಕೆ ಕರಿಬೇಕು ಅಂದರೆ ಸುನಂದಮ್ಮ ಅವ್ರನ್ನ ಕೇಳ್ಕೊಬೇಕಾಗತ್ತೆ. ಶ್ರೀಗೆ ಹೇಳ್ಬಿಡ್ತೀನಿ ಅವ್ರನ್ನ ಒಂದ್ಸಲ ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗ್ಬಿಡು ಅಂತ. ತಗೊಳ್ಳಿಮ್ಮ, ಕಾಫಿ ಕೊಡಿರಿ. ಅಮ್ಮ ಅಮ್ಮ, ಕಾಫಿ ಕುಡಿರಿ. ಏನಾಗಿದೆ ನಿಮಗೆ? ಅಯ್ಯೋ, ಮೈ ಸುಡ್ತಾ ಇದೆ, ಜ್ವರ ಬಂದಂಗಿದೆ. ಅದೇ ತಣ್ಣೀರಿನಲ್ಲಿ ಸ್ನಾನ ಮಾಡಿದ್ನಲ್ಲ ಅದಕ್ಕೆ. ಯಾಕಮ್ಮ ತಣ್ಣೀರಲ್ಲಿ ಸ್ನಾನ ಮಾಡಕ್ಕೆ ಹೋದ್ರೆ? ಜಾಹ್ನವಿ ಬಿಸಿನೀರು ಕಾಯಿಸ್ಕೊಡ್ತೀನಿ ಅಂತ ಹೇಳಿದ್ಲಲ್ಲ. ಜಾಹ್ನವಿ ಏನೋ ಬಿಸಿನೀರು ಕಾಯಿಸಿ ಕೊಡ್ತಿದ್ದಾಳೆ, ಆದರೆ ಮೊನ್ನೆ ಆ ಸುನಂದಮ್ಮ ಸ್ನಾನ ತಣ್ಣೀರಲ್ಲೇ ಮಾಡಬೇಕು. ಅದಕ್ಕೆ ಆವತ್ತಿನಿಂದ ತಣ್ಣೀರಲ್ಲೇ ಸ್ನಾನ ಮಾಡ್ತಿದ್ದೀನಿ ಮಾಲ್ತಿ. ಆ ಸುನಂದಮ್ಮಂಗೆ ಸ್ವಲ್ಪನೂ ಮನುಷ್ಯತ್ವ ಬೇಡವಾ? ನಮ್ಮ ಮೇಲೆ ಅದೆಷ್ಟು ದಬ್ಬಾಳಿಕೆ ಮಾಡ್ತಿದ್ದಾರೆ. ನಿಮಗೆ ವಯಸ್ಸಾಗಿದೆ ಅನ್ನೋ ಕನಿಕರನೂ ಬೇಡವೆ ನಮ್ಮ ಅವ್ರಿಗೆ. ಅಯ್ಯೋ, ತುಂಬ ಜ್ವರ ಬಂದಿದೆ ಅಮ್ಮ, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಲೇಬೇಕು ನಿಮ್ಮನ್ನು. ಅಮ್ಮನ್ನ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕು ಅಂದರೆ ದುಡ್ಡು ಬೇಕು. ಶ್ರೀ ಜಾಹ್ನವಿ ನೋಡಿದ್ರೆ ಕೆಲ್ಸಕ್ಕೆ ಹೋಗಿದ್ದಾರೆ. ಏನು ಮಾಡೋದಪ್ಪ ಇವಾಗ? ಅಮ್ಮ ಒಂದು ನಿಮಿಷ ಬಂದೆ. ನೀವು ಯಾವಾಗ ಈ ಕಂಪ್ನಿ MD ಆದ್ರಿ? ಎಲ್ಲ ನಿನಗೋಸ್ಕರ ಜಾನು. ಐ ಮೀನ್ ಜಾನ್ವಿ ಮೇಡಮ್. ವಾವ್, ನಿಮ್ಮಿಬ್ಬರನ್ನು ಈ ಫೋಸಲ್ಲಿ ಈ ರೀತಿ ಶಾಕ್ ಆಗಿರುವಾಗ ಫೋಟೋ ತೆಗಿಬೇಕು ಅಂತ ಎಷ್ಟು ದಿವಸದಿಂದ ಆಸೆ ಪಟ್ಟಿದೆ ಗೊತ್ತಾ? ಇವತ್ತು ಹಿಡಿಯಿತು. ವಾವ್, ಫ್ಯಾಂಟಾಸ್ಟಿಕ್ ಎಕ್ಸ್ಪ್ರೆಷನ್. ಎಷ್ಟೊಂದು ಶಾಕ್ ಇದೆ ನಿಮ್ಮಿಬ್ಬರ ಮುಖದಲ್ಲಿ. ಸೂಪರ್.